ಹಲೋ ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ನನ್ನ ಮುದ್ದು ಮಕ್ಕಳೇ. ನಾನು ಎಂಬುದು ಅಹಂಕಾರ ಖಂಡಿತ ಅಲ್ವಾ? ಇಂತಹ ಒಂದು ಸಂದೇಶವನ್ನು ಹೋಲುವಂತಹ ಒಂದು ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತಾ ಇದ್ದೇನೆ. ಒಂದು ದಿನ ಹೀಗೆ ಒಂದೂರಿನಲ್ಲಿ ಒಬ್ಬ ಮನುಷ್ಯ ತುಂಬ ಜೀವನದಲ್ಲಿ ಸೋತು ತಾನು ಹೀಗೆ ನದಿ ದಂಡೆ ಹತ್ರ ನಡ್ಕೊಂಡು ಬರ್ತಾ ಇದ್ದ. ಹಾಗೆ ಸೋತು ಬಂದು ಆ ನದಿ ದಂಡೆ ಹತ್ರ ಕೂರುವಾಗ ಹೇಳ್ಕೊತಿದ್ದ, ನನಗೆ ಎಲ್ಲರೂ ಕೈ ಬಿಟ್ಬಿಟ್ರು, ಕೊನೆಗೆ ದೇವರು ಕೈ ಬಿಟ್ಬಿಟ್ಟ, ನನಗೆ ಲೈಫ್ನಲ್ಲಿ ಇನ್ಯಾರು ಸಪೋರ್ಟಿಗಿಲ್ಲ, ಇನ್ನು ನನಗೇನು ಜೀವನದಲ್ಲಿ ಇನ್ನೇನು ಇಲ್ಲ ಸಾಧನೆ ಮಾಡೋಕ್ಕೆ ಅಂತ ನೊಂದು ಹೇಳ್ಕೊತಾ ಇದ್ದ. ಅವನ ಆ ನೋವಿನ ದನಿಯನ್ನು ಕೇಳಿಸ್ಕೊಂಡು ಒಂದು ಅಶರೀರವಾಣಿಯೊಂದು ಬಂತು. ಇಲ್ಲಪ್ಪ, ನಾನು ನಿನ್ನ ಜೊತೆ ಸದಾ ಇರ್ತೀನಿ, ಇನ್ಮೇಲೆ ನೀನು ನಾನು ನಿನಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಹೆಜ್ಜೆ ಜೊತೆಯಾಗಿ ನಡೀತೀನಿ, ನೀನು ಇನ್ಮೇಲೆ ನಿನ್ನ ಸಾಧನೆನ ಮಾಡ್ತಾ ಹೋಗು ಅಂತ ಒಂದು ಅಶರೀರವಾಣಿ ಕೇಳಿಸ್ತು. ಸರಿ ಅಂತ ಅವನ ಆ ಒಂದು ಹುಮ್ಮಸ್ಸಿನಿಂದ ಕೂಡಿದಂತಹ ವಾಕ್ಯಗಳನ್ನು ಕೇಳಿಸ್ಕೊಂಡು ನಡೀತಾ ಬಂದ ನದಿ ದಂಡೆಯಲ್ಲಿ. ಅವನ ಹೆಜ್ಜೆಗಳ ಜೊತೆಗೆ ಮತ್ತೆರಡು ಹೆಜ್ಜೆಗಳು ಮೂಡ್ತು. ಹೀಗೆ ಪ್ರತಿದಿನ ಅವನು ಬಂದಾಗೆಲ್ಲನೂ ಸ್ವಲ್ಪ ದಿನ ಕಳೆದ ಆದಮೇಲೂ ಕೂಡ ಅವನ ಜೊತೆನೇ 2 ಹೆಜ್ಜೆಗಳು ಮೂಡ್ತಾ ಇದ್ವು. ಸಡನ್ನಾಗಿ ಅವನ ಜೀವನದಲ್ಲಿ ಅವನು ಯಶಸ್ಸಿನ ಗರಿಯೆಲ್ಲ ಮುಟ್ಟಿದ್ದಾನೆ, ಅವನು ಯಶಸ್ಸನ್ನು ಕಂಡ. ಆಮೇಲೆ ಅವನಿಗೆ ಸ್ವಲ್ಪ ಅಹಂಕಾರ ನೆತ್ತಿಗೇರ್ತು. ಹಾಗೆ ಅವನು ಇದೆಲ್ಲ ಸಾಧನೆ ಆಗಿದ್ದು ನನ್ನಿಂದಾನೇ ಅಂತ ಒಂದು ಅಹಂಕಾರ ಅವನ ನೆತ್ತಿಗೇರಿದಾಗ ಅವನೇನು ಮಾಡ್ದ, ಅದೇ ನದಿ ದಂಡೆಯಲ್ಲಿ ಬರ್ತಾ ಇರಬೇಕಾದ್ರೆ ಅವನ ಕಾಲುಗಳ ಹೆಜ್ಜೆಗಳ ಜೊತೆಗೆ 2 ಪಾದಗಳು ಬರ್ತಿದ್ವಲ್ಲ, ಅದು ಕಾಣಿಸ್ಲಿಲ್ಲ. ಅವನು ಅಂದ್ಕೊಂಡ, ಭಗವಂತ ನನ್ನ ಜೊತೆ ಇಲ್ಲ, ಈಗೆಲ್ಲೋ ನನ್ನನ್ನು ಮರ್ತ್ಬಿಟ್ಟಿದ್ದಾನೆ ಭಗವಂತ ಅಂತ ಅವನು ತಿಳ್ಕೊಂಡ. ಸರಿ, ಆದ ನಂತರ ಮತ್ತೆ ಒಂದು ಸ್ವಲ್ಪ ದಿನ ಆದಮೇಲೆ ಅವನ ಅಹಂಕಾರದಿಂದಾಗಿ ಅವನ ಒಂದೊಂದೇ ವಸ್ತುಗಳಿಂದ ಮತ್ತು ಅವನ ವ್ಯವಹಾರಗಳಲ್ಲಿ ಕುಸಿತ ಬಂತು. ಹೀಗೆ ಕುಸಿತ ಕಂಡ ಮೇಲೆ ಅವನು ಅದೇ ನದಿ ದಂಡೆಯಲ್ಲಿ ನಡ್ಕೊಂಡು ಬರಬೇಕಾದ್ರೆ ಅವನ ಹೆಜ್ಜೆಗಳ ಗುರುತು ಮತ್ತು ಅವನ ಜೊತೆ ಬರ್ತಿತ್ತಲ್ಲ, ಆ ಹೆಜ್ಜೆಗಳ ಗುರುತು ಕಾಣಿಸ್ಲೇ ಇಲ್ಲ. ಒಮ್ಮೆಲೆ ಚೀರಿ ಹೇಳ್ದ, ಭಗವಂತ ನೀನು ನನ್ನ ಕೈ ಬಿಟ್ಬಿಟ್ಯಾ, ನಾನು ಸೋತೆ ಅಂತ ನೀನೂ ನನ್ನ ಜೊತೆ ಬಿಟ್ಬಿಟ್ಟಿದೀಯಾ ಅಂತ ಹೇಳುವಾಗ ಭಗವಂತನ ಆ ಆಶೀರ್ವಾಣಿ ಕೇಳಿಸ್ಕೊಳ್ತು. ಅಯ್ಯೋ ದಡ್ಡ, ನೀನು ಸೋತಾಗ ನೀನು ಸೋಲಿನಲ್ಲಿ ಅನುಭವಿಸ್ತಾ ಇರಬೇಕಾದ್ರೆ ನಿನ್ನನ್ನು ಎತ್ತಿ ನಿನಗೆ ನೋವು ಕಾಣಿಸ್ಬಾರ್ದು ಅಂತ ನನ್ನ ಹೆಜ್ಜೆಗಳ ಗುರುತುಗಳು ಕಣಪ್ಪ ಅಲ್ಲಿ ಮೂಡಿರೋದು, ನಿನ್ನನ್ನು ಆ ನೋವು ಕಾಣಿಸ್ಬಾರ್ದು ಅಂತ ನಾನು ನಿನ್ನನ್ನು ಎತ್ಕೊಂಡು ನಡೆಸ್ತಾ ಇದ್ದೆ ಅಂತ. ಆವಾಗ ಅವನ ತಪ್ಪಿನ ಅರಿವಾಯಿತು. ಅಯ್ಯೋ, ನಾನು ಎಂಥ ದಡ್ಡ, ಎಲ್ಲ ನಾನೇ ಮಾಡಿದೆ, ನನ್ನಿಂದಾನೇ ಎಲ್ಲ ಸಾಧನೆ ಆಯಿತು ಅಂತ ಅಹಂಕಾರ ನನ್ನ ನೆತ್ತಿಗೇರಿತ್ತಲ್ಲ, ಇದು ಭಗವಂತನ ಒಂದು ಕೃಪಾಶೀರ್ವಾದದಿಂದ ಎಲ್ಲ ನಡೆದಿರೋದು ಅಂತ ಅವನಿಗೆ ಅರಿವಾಯಿತು. ಅವನು ಮತ್ತೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ದ, ಕ್ಷಮಿಸಿ ಭಗವಂತ, ನನ್ನ ಅಹಂಕಾರದಿಂದಾಗಿ ನಾನು ಇವತ್ತು ಈ ಸ್ಥಿತಿಯನ್ನು ತಲುಪಿದೆ ಅಂತ ಅವನು ಕ್ಷಮೆ ಕೇಳ್ದ. ನಿಜ ಅಲ್ವಾ ಸ್ನೇಹಿತರೆ? ಎಷ್ಟೋ ಸಲ ನಾವು ನಮ್ಮಿಂದನೇ ಎಲ್ಲ ಆಯಿತು ಅಂತ ಅನ್ಕೋತೀವಿ, ಆದರೆ ನಾವಿಲ್ಲಿ ನಿಮಿತ್ತ ಮಾತ್ರ. ಭಗವಂತನ ಆ ಆಟದಲ್ಲಿ ಅವನು ಡೈರೆಕ್ಟ್ರು, ನಾವು ಆರ್ಟಿಸ್ಟ್ ಅಷ್ಟೇ ರೀ. ಒಂದು ಸಾಂಗ್ ಇದೆ ಅಲ್ವಾ, ಬೊಂಬೆ ಹಾಡ್ಸೋನು ಮೇಲೆ ಕುಂತವನೇ ನಮಗೂ ನಿಮಗೂ ಯಾಕೆ ಟೆನ್ಷನ್ನು. ಎಷ್ಟು ಅರ್ಥಗರ್ಭಿತವಾಗಿದೆ ನೋಡಿ ಸಾಂಗ್ಸು ಅಲ್ವಾ? ಈ ಸಾಲಿನಂತೆ ಇಲ್ಲಿ ಬಂದಿರೋದು ಪಾತ್ರ ಮಾಡೋಕ್ಕೆ ಮಾತ್ರ.